ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಪ್ರೆಸೆಂಟ್ಸ್ ಇವತ್ತಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರು, ಎಲ್ಲರಿಗೂ ಒಂದಷ್ಟು ಆಸೆಗಳಿರುತ್ತೆ. ನಮ್ಮ ಚರ್ಮ ಕಾಂತಿಯುತವಾಗಿರಬೇಕು, ಪಳಪಳ ಅಂತ ಹೊಳಿತಾ ಇರಬೇಕು, ಯಾವುದೇ ರೀತಿಯ ಸ್ಕಿನ್ ಡಿಸಾರ್ಡರ್ಸ್ ಇರಬಾರ್ದು, ಅದರಲ್ಲೂ ಪ್ರಮುಖವಾಗಿ ಕಲೆಗಳಿರ್ಬೋದು ಅಥವಾ ಮೊಡವೆಗಳಿರ್ಬೋದು, ಯಾವುದೂ ಇರಬಾರ್ದು, ಕಾಂತಿಯುತವಾಗಿರಬೇಕು ಅಂತ ಆಸೆ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ವೆಟಿಲಿಗೋ ಅಂದರೆ ತೊನ್ನಿನ ಸಮಸ್ಯೆ ಶುರುವಾದರೆ ಜೀವನನೇ ಮುಗಿದೋಯ್ತು ಅನ್ನುವಷ್ಟು ಆತಂಕಕ್ಕೊಳಗಾಗ್ತಾರೆ, ತುಂಬ ಡಿಪ್ರೆಷನ್ಗೂ ಕೂಡ ಒಳಗಾಗ್ತಾರೆ. ವೆಟಿಲಿಗೋ ಅಂದ್ರೆ ತೊನ್ನಿನ ಸಮಸ್ಯೆ ಸಣ್ಣ ಪ್ರಮಾಣದಲ್ಲಿ ಶುರುವಾಗಿ ದಿನಗಳು ಕಳೀತಾ ಹೋದಂತೆ ಇಡೀ ದೇಹವನ್ನು ಆವರಿಸ್ತಾ ಹೋಗುತ್ತೆ. ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ನೀವು ಕೂಡ ಕರೆ ಮಾಡಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಈ ದಿನ ನಮ್ಮೊಟ್ಟಿಗಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾದಂಥ ಡಾಕ್ಟರ್ ರಶ್ಮಿ. ಡಾಕ್ಟರ್ ನಮಸ್ತೆ ಅಂಡ್ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಡಾಕ್ಟರ್, ಸ್ಕಿನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗನ್ ನಮ್ಮ ದೇಹದಲ್ಲಿ ಅಂಡ್ ಇಟ್ಸ್ ಅ ಲಾರ್ಜೆಸ್ಟ್ ಆರ್ಗನ್ ಅಂತ ಕೂಡ ಕರಿಬಹುದಾಗುತ್ತೆ. ಸೊ ಪ್ರಮುಖವಾಗಿ ಎಲ್ರಿಗೂ ಒಂದಷ್ಟು ಆಸೆಗಳಿರುತ್ತೆ. ನಮ್ಮ ಚರ್ಮ ಕಾಂತಿಯುತವಾಗಿರಬೇಕು, ಯಾವುದೇ ರೀತಿಯ ಕಲೆಗಳಿರಬಾರ್ದು, ಅಂದ್ರೆ ಈ ರೀತಿ ಸ್ಕಿನ್ ರಿಲೇಟೆಡ್ ಡಿಸಾರ್ಡರ್ಸ್ ಇರಬಾರ್ದು ಅನ್ನುವಂತಹ ಆಸೆ ಇರುತ್ತೆ. ಸೊ ಪ್ರಮುಖವಾಗಿ ಈ ರೀತಿಯ ತೊನ್ನಿನ ಸಮಸ್ಯೆ ಅಥವಾ ವಿಟಿಲಿಗೋ ಸಮಸ್ಯೆ ಬಂದ ಸಂದರ್ಭದಲ್ಲಿ ತುಂಬಾ ಆತಂಕಕ್ಕೊಳಗಾಗ್ತಾರೆ. ಸೊ ಏನ್ ಈ ಸಮಸ್ಯೆ ಅಂದ್ರೆ ಏನು, ಯಾವ ಕಾರಣಕ್ಕೆ ಬರುತ್ತೆ ಡಾಕ್ಟರ್ ಎಕ್ಸಾಕ್ಟ್ಲಿ? ಸೊ ವಿಟಿಲಿಗೋ ಅಥವಾ ಬಿಳಿ ಮಚ್ಚೆ ತೊನ್ನು ಅಂತ ಏನು ಹೇಳ್ತೀವಿ, ಸೊ ಯೂಶಲಿ ಇಟ್ ಇಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಯಾವಾಗ ಒಂದು ದೇಹದಲ್ಲಿ ಇಮ್ಯುನಿಟಿ ಕಮ್ಮಿ ಆಗ್ತಾ ಹೋಗುತ್ತೋ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೀವಿ, ಸೊ ಆಗ ಒಂದು ವಿಟಿಲಿಗೋ ಬರುವಂಥದ್ದು. ಸೊ ಇಫ್ ದೇರ್ ಇಸ್ ಅ ಫ್ಯಾಮಿಲಿ ಹಿಸ್ಟ್ರಿ ದ ಚಾನ್ಸಸ್ ಆರ್ ಮೋರ್ ಅಂತ ಹೇಳ್ಬೋದು. ಸೊ ಹೇಗೆ ನೀವು ಹೇಳಿದಾಗೆ ಚರ್ಮ ಒಂದು ಲಾರ್ಜೆಸ್ಟ್ ಆರ್ಗನ್ ಅಂತ ಹೇಳ್ಬೋದು ಆ್ಯಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಯಾವಾಗ ಒಂದು ಪಿಂಪಲ್ಸ್ ಬಂದು ಸ್ಕಾರ್ ಆದರೆ ವರಿ ಮಾಡ್ತಾರೋ, ಹಾಗೆ ಈ ಥರ ವಿಟಿಲಿಗೋ ಅಥವಾ ಬಿಳಿ ಮಚ್ಚೆ ಅಂತ ಏನು ಹೇಳ್ತೀವಿ, ಸೊ ಇದು ಬಂದಾಗ ಒಂದು ಮೆಂಟಲಿ ಕೂಡ ಅವರು ಡಿಪ್ರೆಸ್ ಆಗುವಂಥದ್ದು, ಅಂದರೆ ಮಾನಸಿಕವಾಗಿ ಒಂದು ಖಿನ್ನತೆ ಕೂಡ ಒಳಗಾಗ್ತಾರೆ. ಸೊ ಅದಲ್ಲದೆ ಇದು ಹೊರಗಡೆ ಕಾಣಿಸೋದ್ರಿಂದ ಸೊ ಒಬ್ಬೊಬ್ಬರಿಗೆ ಸ್ಪ್ರೆಡ್ ಆಗುವಂಥದ್ದು ಅಥವಾ ಕಾಂಟೇಜಿಯಸ್ ಅಂದ್ಕೊಂಡಿರ್ತಾರೆ. ಸೊ ಇನ್ನು ಕೆಲವರಲ್ಲಿ ಒಂದು ಡಿಪ್ರೆಷನ್ ಆಗೋದ್ರಿಂದ ಸೊ ಹಲವಾರು ಸಮಸ್ಯೆಗಳು ಜೊತೆಗೆ ಕಾಣಿಸ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ವಿಟಿಲಿಗೋ ಬರೋದಕ್ಕೆ ಯಾವುದೇ ರೀತಿ ಒಂದು ಏಜ್ ಲಿಮಿಟ್ಸ್ ಇಲ್ಲ ಅಂತ ಹೇಳ್ಬೋದು. ಸೊ ವಿತಿನ್ 20 years ನಾವು ನೋಡೋದು ಹೆಚ್ಚು ಅಂತ ಹೇಳ್ಬೋದು. ಸೊ ಇಟ್ ಇಸ್ ಅ ಡಿಪಿಗ್ಮೆಂಟಿವ್ ಡಿಸಾರ್ಡರ್ ಅಂತ. ಸೊ ಯಾವಾಗ ಒಂದು ಮೆಲಾನಿನ್ ಅನ್ನೋ ಅಂಶ ಇರುತ್ತೋ, ಸೊ ಇದು ಒಂದು ಚರ್ಮಕ್ಕೆ ಬಣ್ಣ ಕೊಡುತ್ತೆ, ಅಥವಾ ಕೆರಾಟಿನ್ ಅನ್ನೋದು ಒಂದು ಕೂದಲಿಗೆ ಬಣ್ಣ ಕೊಡುವಂಥದ್ದು. ಸೊ ಯಾವಾಗ ಒಂದು ಡಿಸ್ಟ್ರಕ್ಷನ್ ಆಗುತ್ತೋ, ಸೊ ಈ ಮೆಲನೋಸೈಟ್ ಡಿಸ್ಟ್ರಕ್ಷನ್ ಏನಾಗುತ್ತೋ, ಸೊ ಆಗ ವಿಟಿಲಿಗೋ ಅಥವಾ ಬಿಳಿ ಮಚ್ಚೆಯನ್ನು ನೋಡುವಂಥದ್ದು. ಸೊ ಇದನ್ನು ಒಂದು ಹೈಪೋಪಿಗ್ಮೆಂಟೆಡ್ ಪ್ಯಾಚಸ್ ಇರ್ಬೋದು. ಸೊ ಯೂಶಲಿ ಇದು ಒಂದೇ ಭಾಗಕ್ಕೆ ಸ್ಪ್ರೆಡ್ ಆಗುವಂಥದ್ದು ಅಥವಾ ಎರಡೂ ಭಾಗದಲ್ಲಿ ಬರುವಂಥದ್ದು. ಇನ್ನು ಕೆಲವರಲ್ಲಿ ಇಡೀ ದೇಹ ಕೂಡ ಆವರಿಸ್ಕೊಳ್ಳುತ್ತಾ ಹೋಗುತ್ತೆ. ಸೊ ಒಂದು ಸ್ಮಾಲ್ ಪೀ ಸೈಜ್ ಶೇಪಿಂದ ಹಿಡಿದು ಸೊ ಅವ್ರು ಇಡೀ ದೇಹ ಕೂಡ ಆವರಿಸ್ಬೋದು. ಇನ್ನು ಹೇರ್ಸು ಕೂಡ ಗ್ರೇಯಿಂಗ್ ಆಗ್ಬೋದು, ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ ಅಂತ ಹೇಳ್ತೀವಿ. ಸೊ ಮ್ಯೂಕೋಸಲ್ ಮೆಂಬ್ರೇನ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಅಂದರೆ ಮೌತ್ ಆಗಿರ್ಬೋದು, ಲಿಪ್ಸ್ ಆಗಿರ್ಬೋದು. ಸೊ ಎನಿ ಪಾರ್ಟ್ಸ್ ಇಟ್ ಕ್ಯಾನ್ ಅಫೆಕ್ಟ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ತೊನ್ನಿನ ಸಮಸ್ಯೆಗೊಳಗಾಗ್ಬಿಟ್ರೆ ಸೋಷಿಯಲ್ ಆಕ್ಟಿವಿಟೀಸಲ್ಲಿ ಅಥವಾ ಸೋಷಿಯಲ್ ಲೈಫಲ್ಲಿ ಹೊಂದ್ಕೊಳ್ಳೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಅಂದರೆ ಮಾನಸಿಕ ಖಿನ್ನತೆಗೊಳಗಾಗ್ತಾರೆ ಟ್ರೀಟ್ಮೆಂಟ್ ತೊಗೊಳೋದಕ್ಕಿಂತ ಮುಂಚಿತವಾಗಿ. ಸೊ ಪ್ರಮುಖವಾಗಿ ಈ ಒಂದು ಸಮಸ್ಯೆ ಅಂದರೆ ತೊನ್ನಿನ ಸಮಸ್ಯೆ ಬರೋದಕ್ಕೂ ಮುಂಚಿತವಾಗಿ ಏನಾದರೂ ಇರಿಟೇಷನ್ ಇರ್ಬೋದು ಅಥವಾ ಇಚ್ಚಿಂಗ್ ಇರ್ಬೋದು, ಅದೇನಾದರೂ ಇರುತ್ತಾ? ಸೊ ಪ್ರಮುಖವಾಗಿ ಏನಾದರೂ ಸಿಂಪ್ಟಮ್ಸ್ ಅಂತ ಏನಾದರೂ ಇರುತ್ತಾ, ಹೇಗೆ ಡಾಕ್ಟರ್? ಸೊ ಸಿಂಪ್ಟಮ್ಸ್ ಅಂತ ಹೇಳಬೇಕಾದ್ರೆ ಸೊ ಅವ್ರಿಗೆ ಯಾವುದೇ ರೀತಿ ಒಂದು ರೋಗ ಲಕ್ಷಣಗಳು ಕಾಣಿಸೋದಿಲ್ಲ. ಒಂದು ಸಡನ್ ಆಗಿ ಒಂದು ಬಿಳಿ ಮಚ್ಚೆ ಕಾಣಿಸ್ಬೋದು. ಸೊ ಅದು ಸ್ಪ್ರೆಡ್ ಆಗ್ತಾ ಹೋಗ್ಬೋದು. ಇನಿಷಿಯಲಿ ಒಂದು ಸ್ಮಾಲ್ ಸೈಜಿಂದ ಇರ್ಬೋದು, ಅದು ಬೇರೆ ಬೇರೆ ಜಾಗಕ್ಕೆ ಸ್ಪ್ರೆಡ್ ಆಗುವಂಥದ್ದು. ಸೊ ಮ್ಯೂಕೋಸಲ್ಲಿ ಏರ್ ಇರ್ಬೋದು, ಕೆಲವರಲ್ಲಿ ಒಂದು ಲಿಪ್ಸಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಐಬಾಲ್ ಮೇಲೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಇನ್ನು ಕೆಲವರಿಗೆ ಇಡೀ ದೇಹದ ಒಂದು ಭಾಗಕ್ಕಷ್ಟೇ ಆವರಿಸ್ಕೊಳ್ಳುವಂಥದ್ದು. ಸೊ ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್ ಅದನ್ನು ಟೈಪ್ಸ್ ಅಂತ ಕೂಡ ಡಿವೈಡ್ ಮಾಡ್ಬೋದು. ಸೊ ವಿಟಿಲಿಗೋಲಿ ಟೈಪ್ಸ್ ಅಂತ ಹೇಳಿದಾಗ ಸೊ ಒಂದು ಸಿಮಿಟ್ರಿಕಲ್ ವಿಟಿಲಿಗೋ ಅಂತ ಹೇಳ್ತೀವಿ, ಅಂದರೆ ದೇಹದ ಒಂದೇ ಭಾಗಕ್ಕಷ್ಟೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ಭಾಗಕ್ಕೆ ಯಾವುದೇ ರೀತಿ ಒಂದು ಬಿಳಿ ಮಚ್ಚೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಯೂಶಲಿ ಇದನ್ನು ಹೆಚ್ಚಾಗಿ ನೋಡುವಂಥದ್ದು. ಸೊ ಇನ್ನು ಕೆಲವರಿಗೆ ಒಂದು ಜನರಲೈಸ್ಡ್ ವಿಟಿಲಿಗೋ ಅಂತ ಹೇಳ್ತೀವಿ, ಅಂದರೆ ಇಡೀ ದೇಹವನ್ನು ಆವರಿಸುವಂಥದ್ದು ಒಂದು ಸಣ್ಣ ಮಚ್ಚೆ. ಸೊ ಅನ್ಪ್ರೆಡಿಕ್ಟಬಲ್ ಅಂತ ಹೇಳ್ಬೋದು, ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗ್ಬೋದು. ಇನ್ನು ಕೆಲವರಿಗೆ ಫೋಕಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಸೊ ಫೋಕಲ್ ಸೊ ಇಟ್ ಇಸ್ ಲಿಮಿಟೆಡ್ ಟು ಸಮ್ ಪಾರ್ಟ್ಸ್ ಅಂತ ಹೇಳ್ಬೋದು, ಅಂದರೆ ಒಂದು ಲಿಪ್ಸ್ಗೆ ಅಷ್ಟೇ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಐಬಾಲ್ ಮೇಲೆ ಅಷ್ಟೇ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಬರೀ ಒಂದು ಕೈನಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದನ್ನು ನಾವು ಫೋಕಲ್ ವಿಟಿಲಿಗೋ ಅಂತ ಕೂಡ ಹೇಳ್ಬೋದು. ಸೊ ಯೂಶಲಿ ಇದು ಪಿಗ್ಮೆಂಟಿವ್ ಡಿಸಾರ್ಡರ್ ಆಗಿರೋದ್ರಿಂದ ಸೊ ಒಂದು ಪಿಗ್ಮೆಂಟೇಷನ್ ಯಾವಾಗ ಕಳ್ಕೊಳ್ತಾ ಹೋಗುತ್ತೋ, ಅಂದರೆ ಮೆಲನೋಸೈಟ್ ಡಿಸ್ಟ್ರಕ್ಷನ್ ಯಾವಾಗ ಆಗ್ತಾ ಹೋಗುತ್ತೋ, ಸೊ ಈ ಪಿಗ್ಮೆಂಟ್ ಇರೋದಿಲ್ಲ. ಸೊ ಆಗ ಒಂದು ಬಿಳಿ ಮಚ್ಚೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಯೂಶಲಿ ಅವರ ದೇಹದಲ್ಲಿ ಯಾವಾಗ ಒಂದು ಬಿಳಿ ಮಚ್ಚೆ ಕಾಣಿಸುತ್ತೆ, ಸೊ ಆಗಲೇ ಕಂಡುಹಿಡಿಯುವಂಥದ್ದು. ಸೊ ಯಾವುದೇ ರೀತಿ ಒಂದು ಸಿಂಪ್ಟಮ್ಸ್ ಕಾಣೋದಿಲ್ಲ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಕೆಲವರಲ್ಲಿ ಅಥವಾ ಆಕ್ಸಿಡೆಂಟ್ ಆಗಿರುತ್ತೆ, ಎಲ್ಲನೋ ಒಂದು ಕಡೆ ಬಿದ್ದು ಪೆಟ್ಟಾಗಿರುತ್ತೆ, ಅಂಥ ಸಂದರ್ಭದಲ್ಲಿ ಸ್ಕಿನ್ ಕಲರ್ ಚೇಂಜಸ್ ಆಗಿರುತ್ತೆ. ಸೊ ಅವ್ರಿಗೆ ಒಂದು ರೀತಿ ಆತಂಕ ಇರುತ್ತೆ, ಚರ್ಮದ ಬಣ್ಣ ಬದಲಾಗ್ತಾ ಇದೆ, ಇದರಿಂದ ಏನಾದರೂ ತೊನ್ನಿನ ಸಮಸ್ಯೆ ಏನಾದರೂ ಬರ್ಬೋದಾ ಅಥವಾ ಇದು ಸ್ಪ್ರೆಡ್ ಆಗ್ಬೋದಾ ಅನ್ನುವಂಥ ಆತಂಕ ಇರುತ್ತೆ. ಇದಕ್ಕೆ ಏನು ಹೇಳ್ತೀರಾ?
ಸೊ ಖಂಡಿತ ನೀವು ಹೇಳಿದಾಗ ಸೊ ಕಾರಣಗಳಿಗೆ ಬಂದಾಗ ಇಟ್ ಮೇ ಬಿ ಡ್ಯೂ ಟು ಹೆರಿಡಿಟ್ರಿ ಅಂತ ಹೇಳ್ಬೋದು, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಬರುವಂಥದ್ದು. ಸೊ ಇಟ್ ಇಸ್ ನಾನ್ ಕಾಂಟೇಜಿಯಸ್ ಅಂತ ಹೇಳಿದಾಗ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥದ್ದಲ್ಲ. ಸೊ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಮನೆಯಲ್ಲಿ ಅಜ್ಜಿಗಿದೆ ಅಥವಾ ಅಮ್ಮಂಗಿದೆ ಅಂತ ಮಕ್ಳಿಗೆ ಬರೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಸೊ ಇನ್ನು ಅದರ್ ರೀಸನ್ಸ್ ಅಂತ ತೊಗೊಂಡಾಗ ಒಂದು ಹಿಸ್ಟ್ರಿ ಆಫ್ ಆಕ್ಸಿಡೆಂಟ್ ಇರ್ಬೋದು ಅಥವಾ ಇಂಜುರಿ ಇರ್ಬೋದು. ಸೊ ಬಿದ್ದಿರ್ತಾರೆ, ಗಾಯ ಆಗುತ್ತೆ, ಆ ನಂತರ ಆ ಚರ್ಮಕ್ಕೆ ಅಲ್ಲಿ ಬಣ್ಣ ಬರೋದಿಲ್ಲ, ಸೊ ಅದು ವೈಟಾಗಿ ಉಳ್ಕೊಳ್ಳುತ್ತೆ, ಸೊ ವೈಟ್ ಪ್ಯಾಚಸ್ ಆಗಿ ಕಾಣಿಸುವಂಥದ್ದು. ಸೊ ಕೆಲವು ಟೈಮಲ್ಲಿ ಇಟ್ ಇಸ್ ಲ್ಯೂಕೋಡರ್ಮಾ ಅಂತ ಹೇಳ್ತೀವಿ. ಅಂತ ಹೇಳಿದಾಗ ಒಂದಿಷ್ಟು ಆಫ್ ಇಂಜುರಿ ಇರ್ಬೋದು, ಸೊ ಆಫ್ಟರ್ ಬರ್ನ್ ಆದಮೇಲೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದರಿಂದ ಅವ್ರಿಗೆ ಬಿಳಿ ಮಚ್ಚ ಆಗುವಂಥದ್ದು. ಸೊ ಅದು ಸ್ಪ್ರೆಡ್ ಆಗ್ತಾ ಕೂಡ ಹೋಗ್ಬೋದು. ಸೊ ಮೆಲಾನಿನ್ ಅಂಶ ಕಮ್ಮಿ ಕೂಡ ಆಗ್ತಾ ಬರುತ್ತೆ. ಸೊ ಪಿಗ್ಮೆಂಟ್ ಲಾಸ್ ಆಗುವಂಥದ್ದು. ಸೊ ಈ ಕಂಡೀಷನ್ಸಲ್ಲೂ ಕೂಡ ನೋಡ್ಬೋದು. ಸೊ ವಿ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ನೋಡಬೇಕಾಗತ್ತೆ. ಸೊ ವೆದರ್ ಇಟ್ ಈಸ್ ವಿಟಿಲಿಗೋನ ಅಥವಾ ಲ್ಯೂಕೋಡರ್ಮನ, ಸೊ ಅಥವಾ ಹಿಸ್ಟ್ರಿ ಆಫ್ ಇಂಜುರಿ ಇದೆಯಾ, ಸೊ ಕೆಮಿಕಲ್ ಎಕ್ಸ್ಪೋಜರಿಂದ ಬಂದಿರುವಂಥದ್ದು. ಸೊ ಇದನ್ನೆಲ್ಲ ಒಂದ್ಸರಿ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗುವಂಥದ್ದು ಅಂತ ಹೇಳಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಅಶೋಕ್ ಕಾಲ್ ಮಾಡಿದ್ದಾರೆ ಬೆಳಗಾವಿಯಿಂದ. ನಮಸ್ತೆ. ನಮಸ್ಕಾರ ರೀ. ಓಕೆ ಸರ್, ಡಾಕ್ಟರ್ ರಶ್ಮಿ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿ. ಹ್ಞೂನ್ರಿ, ಸ್ವಲ್ಪ ಬಿಳುಪ ಭಾಳ ಆಗೈತ್ರಿ ಕೈಗೆ, ಬಾಯಿಗೆ, ಕಾಲಿಗೆ. ಓಕೆ, ಎಷ್ಟು ದಿವಸದಿಂದ ಕಾಣಿಸ್ಕೊಂಡಿದೆ? ಈಗ 7 ವರ್ಷ ಆತ್ರಿ. ಓಕೆ, ಟ್ರೀಟ್ಮೆಂಟ್ ಏನಾದರೂ ಮಾಡಿದಿರಾ? ಟ್ರೀಟ್ಮೆಂಟ್ ಎಲ್ಲ ಕಡೆ ಕೊಟ್ಟಿದಾರ್ರಿ. ಓಕೆ, ಸೊ 7 ವರ್ಷ ಎಲ್ಲಿ ಏನು ಕಡಿಮೆ ಆಗೇ ಇಲ್ರಿ ಅದ. ಅದಕ್ಕೆ ಈಗ ಟಿವಿಯಾಗ ನಿಮ್ಮದು ಬಿಟ್ಟಿದ್ರ, ಅದನ್ನ ನಾವು ನಂಬರ್ ನೋಡಿ ಈಗ ಹಚ್ಚು ನಿಮಗ. ಓಕೆ ಫೈನ್. ಸ್ಪ್ರೆಡ್ ಆಗ್ತಿದೆಯಾ ನಿಮಗೆ ಬೇರೆ ಬೇರೆ ಭಾಗಕ್ಕೆ ಅಥವಾ ಅಷ್ಟೇ ಇದೆಯಾ? ಎಷ್ಟಿದೆ ಪ್ಯಾಚಸ್? ಹುಬ್ಳಿ HDM ದಾಗ ಅದು ಎಲ್ಲ ಕರೆಕ್ಟ್ ಇದನ್ನ ಮಾಡಿದಾರೆ, ಚೆಕಿಂಗ್ ಮಾಡಿದಾರ್ರಿ, ಅದು ಎಲ್ಲಿ ಕಂಟ್ರೋಲ್ ಆಗವಲ್ಲ. ಓಕೆ, ಸೊ ಇವಾಗ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ? ಹಚ್ಕೊಳ್ಳೋಕ್ಕಿರ್ಬೋದು ಆಯಿಂಟ್ಮೆಂಟ್ ಅಥವಾ ಇನ್ಸೈಡ್ ಏನಾದ್ರು ಟ್ರೀಟ್ಮೆಂಟ್ ಮಾಡ್ತಿರೋದಾ? ಎಲ್ಲ ಪ್ರಯತ್ನ ಮಾಡಿದಾರ್ರಿ. ಓಕೆ ಫೈನ್. ಸೊ ನಿಮಗೆ ಕಾಣಿಸ್ಕೊಂಡು 7 ವರ್ಷ ಆಗಿದೆ ಅಂತ ಹೇಳ್ತಿದ್ದೀರಾ. ಸೊ ಆಲ್ರೆಡಿ ಮೆಡಿಸಿನ್ಸ್ ಯೂಸ್ ಮಾಡಿದ್ದೀರಾ, ಸೊ ಮತ್ತೆ ಸ್ಪ್ರೆಡ್ ಆಗ್ತಿದೆ, ಸೊ ಲಿಪ್ಸಲ್ಲಿರ್ಬೋದು, ಕಾಲಲ್ಲಿರ್ಬೋದು. ಸೊ ಈ ಥರ ಹೇಳಿದಾಗ ಸೊ ಖಂಡಿತ ನಿಮಗೆ ಹೋಮಿಯೋಪತಿ ಮೆಡಿಸಿನ್ಸಲ್ಲಿ ನ್ಯಾಚುರಲ್ ಮೆಡಿಸಿನ್ಸ್ ಇರುತ್ತೆ ಅಥವಾ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಯಾವುದೇ ರೀತಿ ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡಿದಾಗ ಸೊ ಸಪ್ರೆಸ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಆ ತಕ್ಷಣಕ್ಕೆ ಅದು ಕಾಯಿಲೆನ ಸಪ್ರೆಸ್ ಮಾಡುವಂಥದ್ದು. ಸೊ ಮತ್ತೆ ನೀವು ಸ್ಟಾಪ್ ಮಾಡಿದಾಗ ಮತ್ತಷ್ಟು ಜಾಸ್ತಿ ಆಗುವಂಥದ್ದು. ಮತ್ತು ಸನ್ ಎಕ್ಸ್ಪೋಸ್ಡ್ ಏರಿಯಾಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಒಂದು ಎಕ್ಸ್ಪೋಸ್ ಆಗುತ್ತೆ, ಫೇಸ್ ಇರ್ಬೋದು ಅಥವಾ ಆರ್ಮ್ಸ್ ಇರ್ಬೋದು, ಸೊ ಲಿಪ್ಸ್ ಇರ್ಬೋದು, ಐಬಾಲ್ ಮೇಲೆ ಇರ್ಬೋದು, ಸೊ ಈ ಪಾರ್ಟ್ಸಲ್ಲಿ ಹೆಚ್ಚಾಗಿ ಕಾಣಿಸೋವಂಥದ್ದು. ಸೊ ಖಂಡಿತ ನೀವು ಹೋಮಿಯೋಪತಿನಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸೊ ಫರ್ದರ್ ಸ್ಪ್ರೆಡ್ಡಿಂಗ್ನ ಕೂಡ ಅವಾಯ್ಡ್ ಮಾಡ್ಬೋದು, ಮತ್ತೆ ಅದು ರಿಅಕರೆನ್ಸ್ ಆಗದೆ ಇರೋ ಥರ ನೋಡ್ಬೋದು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಸುಜಾತ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ರೀ ಮೇಡಮ್. ಓಕೆ, ಡಾಕ್ಟರ್ ರಶ್ಮಿ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿಮಾ. ಮೇಡಮ್ ರೀ, ಒಂದ್ ಮಾತು ಕೇಳ್ತೀನಿ. ಇವ್ರು ಇಂಟರ್ನ್ಯಾಷನಲ್ ಹೋಮಿಯೋಪತಿ ಅವ್ರ ಮಂದಿ ಮೋಸ ಮಾಡತ್ತಾರ್ರಿ. ಹಲೋ, ನಮಸ್ತೆ ಅಮ್ಮ, ಹೇಳಿಮ್ಮ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ ಮೇಡಮ್. ನಮಸ್ತೆ. ಹಲೋ. ಹಲೋ, ನಮಸ್ತೆ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಈಗ ಮೇಡಮ್ ಇದು ಏನಂದ್ರೆ ನಮ್ಮ ಹೆಸರವರಿಗೆ ಓಕೆ, ಸ್ವಲ್ಪ ಅಂದ್ರೆ ಲೈಟ್ ಆಗಿ ಪ್ಯಾಚಸ್ ಕಂಡು ಬರ್ತಾ ಇದೆ. ಓಕೆ, ಸೊ ಅದು ವಿಟಿಲಿಗೋ ಹೌದು ಅಲ್ಲೋ ಅನ್ನೋದು ಕನ್ಫರ್ಮ್ ಆಗ್ತಾ ಇಲ್ಲ ನಮಗೆ. ಓಕೆ, ಸೊ ಅದು ಎಕ್ಸಾಮಿನೇಷನ್ ಯಾವ ಎಕ್ಸಾಮಿನೇಷನ್ ಕೆಲವೊಂದು ಅಲೋಪತಿಯರು ಮಾಡ್ತಿದ್ವಿ, ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಕ್ಟ್ ಎಕ್ಸಾಮಿನೇಷನ್ ಯಾವ್ದಾದ್ರು ಇದೆಯಾ ಮೇಡಮ್ ಅದಕ್ಕೆ? ಓಕೆ, ನೋಡಬೇಕಾಗತ್ತೆ. ಸೊ ನೋಡಿ, ಕೆಲವು ಟೈಮಲ್ಲಿ ಒಂದು ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಸೊ ಫರ್ದರ್ ಏನಾದರೂ ಬೇಕಾಗತ್ತಾ, ಅಥವಾ ಕೆಲವು ಟೈಮಲ್ಲಿ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಸೊ ಖಂಡಿತ ಅದರಲ್ಲಿ ಒಂದು ಪಿಂಕಿಶ್ ಬಾರ್ಡರ್ ಇರುವಂಥದ್ದು, ಸೊ ಸ್ವಲ್ಪ ಅದು ಪಿಂಕಿಶ್ ಆಗಿ ಕಾಣುವಂಥದ್ದು. ಸೊ ಇನ್ನು ಸೆಲ್ಸ್ ಅದು ಯಾವ ಥರ ಮಾರ್ಜಿನ್ ಇದೆ ಅಂತ ನೋಡಬೇಕಾಗತ್ತೆ. ಸೊ ಕೆಲವು ಟೈಮಲ್ಲಿ ಈ ಥರ ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನಿಂದ ಸೊ ಕನ್ಫರ್ಮ್ ಮಾಡ್ಬೋದು. ಸೊ ವೆದರ್ ಇಟ್ ಈಸ್ ಲೈಕ್ ವಿಟಿಲಿಗೋ ಇದೆಯಾ ಅಥವಾ ಒಂದು ಲ್ಯೂಕೋಡರ್ಮಾನ ಅಂತ ಹೇಳಿ. ಸೊ ಖಂಡಿತ ಈ ಥರ ಕೂಡ ಎಕ್ಸಾಮಿನ್ ಮಾಡಿಸಿ ಸೊ ಅಥವಾ ಹಳೇದು ಓಲ್ಡ್ ರಿಪೋರ್ಟ್ಸ್ ನೀವು ಆಲ್ರೆಡಿ ಎಕ್ಸಾಮಿನ್ ಮಾಡೋದಾದರೆ ಖಂಡಿತ ತರ್ಬೋದಾಗತ್ತೆ. ಸೊ ಯಾವ ಕಾರಣದಿಂದ ಬಂದಿದೆ ಅಂತ ನೋಡಬೇಕಾಗತ್ತೆ. ಸೊ ಸಮ್ ಕೇಸಸಲ್ಲಿ ಪೂರ್ತಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿದಾಗ ನೋಡಬೇಕಾಗತ್ತೆ. ಸೊ ಅಥವಾ ಏನಾದರೂ ಸ್ವಲ್ಪ ಈಗ ಕಾಣಿಸ್ಕೊಂಡಿದೆ ಅಂತ ಹೇಳಿದಾಗ ಖಂಡಿತ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟಿಂದ ಡಿಫ್ರೆನ್ಷಿಯೇಟ್ ಮಾಡಿ ಮೆಡಿಸಿನ್ಸ್ ಕೊಡುವಂಥದ್ದು. ಸೊ ಒಂದ್ಸರಿ ಕ್ಲಿನಿಕ್ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ಕಾಲ್ ಮಾಡಿದ್ದಾರೆ. ನಮಸ್ತೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ರಶ್ಮಿ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿ. ಹಲೋ. ಹಲೋ, ನಮಸ್ತೆ, ಹೇಳಿ ಮೇಡಮ್. ಮುಖದ ಮೇಲೆ ಚಿಕ್ಕದು ಪಿಂಪಲ್ಸ್ ತರ ಬಂದಿದ್ದು. ಓಕೆ,
ಅದು ಉಗುರಲ್ಲಿ ಸ್ವಲ್ಪ ಉಜ್ಜಿ ಅಗಲಾಗ್ಬಿಟ್ಟೈತೆ. ಅದೇನ್ ಮಾಡ್ಬೇಕು ಮೇಡಮ್? ಓಕೆ, ಬರೀ ಪಿಂಪಲ್ಸ್ ಇಂದ ಸ್ಕಾರ್ ಮಾರ್ಕ್ ಆಗಿರೋದಾ? ಹೌದೌದು. ಓಕೆ, ಸೊ ಎಷ್ಟು ದಿವಸದಿಂದ ಈ ಥರ ಸಮಸ್ಯೆ ಕಾಣಿಸ್ತಿದೆ? ಅವಾಗ ಪಿಂಪಲ್ಸ್ ಕಾಣಿಸ್ತಿರೋದಾ ನಿಮಗೆ ಅಥವಾ ಇಲ್ಲ ಯಾವಾಗೂ ಬಂದಿಲ್ಲ ಮೇಡಮ್, ಇದೇ ಫಸ್ಟ್ ಟೈಮು. ಓಕೆ, ಅದು ಕೈಯಲ್ಲೇ ಇಸ್ಕಿ ಉಗುರಲ್ಲೇ ಉಜ್ತಾ ಇರ್ಬೇಕಂತಿದ್ದ, ಅವಾಗ ಅದು ಅಗಲಾಗ್ಬಿಟ್ಟೈತೆ ಇವಾಗ. ಓಕೆ, ನೋಡಿ ಖಂಡಿತ ಒಂದು ಅಂಡರ್ಲೈಂಗ್ ಇನ್ಫೆಕ್ಷನ್ ಆದಾಗ ಆ ಥರ ಸಮಸ್ಯೆ ಆಗುತ್ತೆ. ಸೊ ಅಥವಾ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ಇರ್ಬೋದು. ಸೊ ಯಾವುದೇ ರೀತಿ ನೀವು ಈ ಥರ ನೈಲಿಂದ ಸ್ಕ್ರ್ಯಾಚ್ ಮಾಡೋದಾಗಲಿ ಅಥವಾ ಸ್ಪ್ರೆಸ್ ಮಾಡೋದಾಗಲಿ ಮಾಡಿದರೆ ಖಂಡಿತ ಇನ್ಫೆಕ್ಷನ್ ಆಗುತ್ತೆ ಮತ್ತು ಸ್ಕಾರ್ ಮಾರ್ಕ್ ಹಾಗೆ ಕೂಡ ಉಳಿಬೋದು. ಸೊ ಖಂಡಿತ ಆ ಥರ ಇಂಜುರಿ ಮಾಡ್ಕೋಬೇಡಿ. ಸೊ ಅದೇ ಥರ ಜಾಸ್ತಿ ಆಗ್ತಿದೆ, ಸೊ ಮತ್ತೆ ಬರ್ತಿದೆ ರಿಪೀಟೆಡ್ ಆಗಿ ಅಂದಾಗ ಖಂಡಿತ ನಿಮಗೆ ಮೆಡಿಸಿನ್ಸ್ ಇರುತ್ತೆ. ಸೊ ಹಾರ್ಮೋನಲ್ ಚೇಂಜಸ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಅದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಸೊ ಸ್ಕಾರ್ ಮಾರ್ಕ್ ಏನಾಗಿದೆ, ಸೊ ಅದಕ್ಕೆ ಮೆಡಿಸಿನ್ಸ್ ಬೇಕಾದರೆ ಖಂಡಿತ ನಿಮ್ಮ ಹೋಮಿಯೋಪತಿನಲ್ಲಿ ಲಭ್ಯವಿದೆ ಅಂತ ಹೇಳ್ಬೋದು. ಸೊ ಖಂಡಿತ ಒಂದ್ಸರಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ರಾಮಕೃಷ್ಣ ಕಾಲ್ ಮಾಡಿದ್ದಾರೆ ಕುಂದಾಪುರಿಂದ. ನಮಸ್ತೆ. ನಮಸ್ತೆ. ಓಕೆ, ಡಾಕ್ಟರ್ ರಶ್ಮಿ ಇದ್ದಾರೆ. ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಸರ್. ಹೇಳಿ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿ. ರಾಮಕೃಷ್ಣ ಅಂತ. ಹೇಳಿ. ಕುಂದಾಪುರ. ಸರ್ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಡಾಕ್ಟರ್ ಕೇಳಿಸ್ಕೊಳ್ತಿದ್ದಾರೆ. ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಹೇಲಿ. ಹೊರಗಡೆ ಇದ್ದೀನಿ, ಟಿವಿ. ಓಕೆ, ಮಾತಾಡಿ. ನನಗೆ 3 ಕಡೆ ವೈಟ್ ಸ್ಕಿನ್ ಆಗಿದೆ. ಓಕೆ, ಒಂದು ಎಡಗೈಯ ಎಡಗೈಗೆ ಮಧ್ಯ ಮತ್ತು ಎಡಗಾಲಿನ ಮೊಣಗೆಂಟಿನ ಮಧ್ಯ ಮತ್ತು ಪಾದದ ಮೇಲೆ 3 ಕಡೆ ಆಗಿದೆ. ಓಕೆ, ಬರೀ ಎಡಗಡೆ ಅಷ್ಟೇ ಕಾಣಿಸ್ಕೊಳ್ತಿದ್ಯಾ? ಬರೀ ಎಡಗಡೆ ಅಂದ್ರೆ ನಿಮ್ಮ ಲೆಫ್ಟ್ ಸೈಡ್ ಅಷ್ಟೇ ಕಾಣಿಸ್ತಿದ್ಯಾ? ಹೌದು, 3 ಕಡೆ ಆಗಿದೆ. ಓಕೆ, ಎಷ್ಟು ದಿವಸದಿಂದ ಕಾಣಿಸ್ಕೊಂಡಿದೆ ನಿಮಗೆ? 3-4 ತಿಂಗಳಿಂದ ಕಾಣಿಸ್ತಾ ಇದೆ. ಓಕೆ, ಸೊ ಟ್ರೀಟ್ಮೆಂಟ್ ಏನಾದರೂ ಮಾಡಿದಿರಾ? ಎಕ್ಸಾಮಿನೇಷನ್ ಮಾಡಿದಿರಾ? ಯಾವುದೇ ಟ್ರೀಟ್ಮೆಂಟ್ ಮಾಡಿಲ್ಲ ಮೇಡಮ್. ಓಕೆ, ಸೊ ಖಂಡಿತ ಸ್ವಲ್ಪ ದೊಡ್ಡದಾಗ್ತಾ ಇದೆ, ಈಗ ದೊಡ್ಡದಾಗ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಖಂಡಿತ ಈಗ ಒಂದು ಫ್ಯೂ ಮಂತ್ಸಿಂದ ಸಮಸ್ಯೆ ಇದೆ. ಸೊ ಲೆಫ್ಟ್ ಸೈಡ್ ಅಷ್ಟೇ ಕಾಣಿಸ್ಕೊಳ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಖಂಡಿತ ನೋಡಬೇಕಾಗತ್ತೆ. ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದಾಗ ವೆದರ್ ಇಟ್ ಇಸ್ ಸಿಮಿಟ್ರಿಕಲ್ ವಿಟಿಲೋಗನ ಅಥವಾ ಯಾವ ಕಾರಣದಿಂದ ಬಂದಿದೆ ನಿಮಗೆ ಸಮಸ್ಯೆ ಅಂತ ಹೇಳಿ ಸೊ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ಸೊ ಒಂದ್ಸರಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ ತದನಂತರ ಎಕ್ಸಾಮಿನೇಷನ್ ಮಾಡಿ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಶಶಿಕಾಂತ್ ಕಾಲ್ ಮಾಡಿದ್ದಾರೆ ಮಂಡ್ಯದಿಂದ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ರಶ್ಮಿ ಇದ್ದಾರೆ, ಮಾತಾಡಿ ಸರ್. ಮ್ಯಾಮ್, ನಮ್ಗೆ ಇದು ಪಿಂಪಲ್ಸ್ ಆಗಿತ್ತು ಮೊದಲು. ಓಕೆ, ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅದು ಬ್ಲಾಕ್ ಪ್ಯಾಚಸ್ ಆಗಿ ಕಳೆ ತರ ನಿಂತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ ಅಂತ. ಓಕೆ, ಸೊ ನೀವು ಮೆಡಿಸಿನ್ಸ್ ಯೂಸ್ ಮಾಡಿದ್ರಾ ಅಂತ ಹೇಳಿದಾಗ ಕೆಮಿಕಲ್ಸ್ ಇರ್ಬೋದು, ಸೊ ಕೆಮಿಕಲ್ ಬೇಸ್ ಕ್ರೀಮ್ ಇರ್ಬೋದು, ಸೊ ಈ ಥರ ಯೂಸ್ ಮಾಡಿದ್ರಾ? ಸೊ ಅದರಿಂದ ಪೀಲಿಂಗ್ ಆಗಿ ಆ ಥರ ಸ್ಕಾರ್ ಆಯ್ತಾ? ಹೌದು ಮ್ಯಾಮ್. ಓಕೆ, ಸೊ ಎಷ್ಟು ವಯಸ್ಸು ನಿಮಗೆ? ನನಗೆ ಮ್ಯಾಮ್ 17. ಓಕೆ, ನೋಡಿ 17 ಇಯರ್ಸ್ ಅಂತ ಹೇಳಿದಾಗ ಸೊ ಖಂಡಿತ ಟೀನೇಜರ್ಸಲ್ಲಿ ಒಂದು ಪಿಂಪಲ್ಸ್ ಕಾಮನ್ ಅಂತ ಹೇಳ್ಬೋದು. 13 to 19 ಇಯರ್ಸ್ ಅಂತ ಹೇಳ್ಬೋದು. ಸೊ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ಸಿಂದ ಅಥವಾ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ ಆಗಿರೋದ್ರಿಂದ ಸೊ ಹಾರ್ಮೋನಲ್ ಲೆವೆಲ್ಸ್ ಚೇಂಜಸ್ ಆಗಿ ಅಥವಾ ಇಂಬ್ಯಾಲೆನ್ಸ್ ಆದಾಗ ಸೊ ಈ ಥರ ಪಿಂಪಲ್ಸ್ ಬರುವಂಥದ್ದು, ಸೊ ಹೇರ್ ಗ್ರೋತ್ ಇರ್ಬೋದು, ಈ ಥರ ಸಮಸ್ಯೆ ಕಾಣಿಸ್ತಾ ಇರುತ್ತೆ. ಸೊ ಖಂಡಿತ ನೀವು ಹೊರಗಡೆಯಿಂದ ಏನೇ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚಿದಾಗ ಸೊ ಅದರಿಂದ ನಿಮಗೆ ಸ್ಕಿನ್ನಿಗೆ ಕೂಡ ಹಾರ್ಮ್ ಆಗುತ್ತೆ ಮತ್ತು ಡೆಲಿಕೇಟ್ ಇರೋದ್ರಿಂದ ಸೊ ಅದರಿಂದ ಸ್ಕಾರ್ ಮಾರ್ಕ್ಸ್ ಆಗುವಂಥದ್ದು, ಪಿಗ್ಮೆಂಟೇಷನ್ ಆಗೋದು. ಸೊ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ನ್ಯಾಚುರಲ್ ಮೆಡಿಸಿನ್ಸ್ ಇರುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಕರೆಕ್ಟ್ ಮಾಡುವಂಥದ್ದು. ಸೊ ಅದು ಒಳಗಡೆಯಿಂದ ನಿಮಗೆ ಸ್ಪ್ರೆಡ್ ಆಗೋ ಥರ ಅಥವಾ ಪುನಃ ಬರದೇ ಇರೋ ಥರ ಕೂಡ ಅವಾಯ್ಡ್ ಮಾಡ್ಬೋದು. ಸೊ ಖಂಡಿತ ಒಂದ್ಸರಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ಸೊ ನಾವು ನಿಮಗೆ ಹೋಮಿಯೋಪತಿ ಮೆಡಿಸಿನ್ಸ್ ಸೇಫ್ ಆ್ಯಂಡ್ ನ್ಯಾಚುರಲ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಕಾಲ್ ಮಾಡೋದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ಮಹಿಳೆಯರಲ್ಲಿ ಮೆನೋಪಾಸ್ ಟೈಮಲ್ಲಿ ಹಲವಾರು ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಹಾರ್ಮೋನಲ್ ವೇರಿಯೇಷನ್ಸ್ ಆಗೋದ್ರಿಂದ ಮುಖದಲ್ಲಿ ಅಥವಾ ದೇಹದ ಭಾಗದಲ್ಲಿ ಹಲವಾರು ರೀತಿಯ ಕಲೆಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಅದು ಕೂಡ ಏನಾದರೂ ಈ ರೀತಿ ತೊನ್ನಿನ ಸಮಸ್ಯೆ ಆಗ್ಬೋದಾ? ಬಿಕಾಸ್ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತಾ ಆ ಸಂದರ್ಭದಲ್ಲಿ? ಇದಕ್ಕೆ ಏನು ಹೇಳ್ತೀರಾ? ಸೊ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ಸಿಂದ ಸೊ ಮೋರ್ ಆಫ್ ಒಂದು ಮೆಲಾಸ್ಮಾ ಅಥವಾ ಕ್ಲೋಯಾಸ್ಮಾ ಅಂತ ಹೇಳ್ತೀವಿ, ಅಂದರೆ ಹೈಪರ್ ಪಿಗ್ಮೆಂಟೆಡ್ ಸ್ಪಾಟ್ಸ್ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ಒಂದು ಮೆಲನೋಸೈಡ್ಸ್ ಉತ್ಪತ್ತಿ ಆಗ್ತಿರೋದ್ರಿಂದ ಸೊ ಅವರಲ್ಲಿ ಒಂದು ಕ್ಲೋಯಾಸ್ಮಾ ಅಂತ ಹೇಳ್ತೀವಿ. ಸೊ ಪಿಗ್ಮೆಂಟೇಷನ್ ಆಗುವಂಥದ್ದು, ಸೊ ಚೀಕ್ಸ್ ಹತ್ರ ಬಟರ್ಫ್ಲೈ ರ್ಯಾಶ್ ಥರ ಬಂದಿರುವಂಥದ್ದು. ಸೊ ಇನ್ನು ಕೆಲವರಿಗೆ ಫೋರ್ಹೆಡ್ಡಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅದ್ರ ಮಧ್ಯೆ ಒಂದು ಸ್ಮಾಲ್ ಸ್ಪಾಟ್ಸ್ ಆಗಿ ಈ ಥರ ಬಿಳಿ ಮಚ್ಚೆ ಕೂಡ ಕಾಣಿಸ್ಕೊಳ್ಳುವಂಥದ್ದು. ಸೊ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ವೇರಿಯೇಷನ್ ಆಗ್ಬೋದು. ಅಥವಾ ಸೊ ಯಾವಾಗ ಅವರೊಂದು ಇಮ್ಯುನಿಟಿ ಪವರ್ ಕಮ್ಮಿ ಆಗ್ತಾ ಬರುತ್ತೋ ಸೊ ಆಗ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಈ ಥರ ಸಮಸ್ಯೆ ನೋಡ್ಬೋದು. ಸೊ ಖಂಡಿತ ನೋಡಬೇಕಾಗತ್ತೆ. ಸೊ ವೆದರ್ ಇಟ್ ಇಸ್ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ಸಿಂದ ಆಗಿರುವಂಥದ್ದು ಸೊ ಅಥವಾ ಪ್ರೀವಿಯಸ್ ಹಿಸ್ಟ್ರಿ ಏನಾದರೂ ಇದೆಯಾ ಅಂತ ಹೇಳಿ ಸೊ ಒಂದು ಕೇಸ್ ಅನಲೈಸ್ ಮಾಡಿದಾಗ ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ ಅಂತ. ಆದ ನಂತರ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡುವಂಥದ್ದು.
ಓಕೆ ಡಾಕ್ಟರ್, ಇನ್ನು ಪ್ರಮುಖವಾಗಿ ಈ ಒಂದು ಸಮಸ್ಯೆ ಯಾವ ರೀತಿಯಾಗಿ ಡಯಾಗ್ನೋಸ್ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಟೆಸ್ಟ್ಗಳೇನಾದರೂ ಇರುತ್ತಾ, ಹೇಗೆ ಡಾಕ್ಟರ್? ಸೊ ಡಯಾಗ್ನೋಸಿಸ್ ಅಂತ ಹೇಳಿದಾಗ ಖಂಡಿತ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಅಥವಾ ST ಇರ್ಬೋದು. ಸೊ ಒಂದ್ಸಲ ಈಗ ವೈಟ್ ಪಿಗ್ಮೆಂಟೇಷನ್ ಕಾಣಿಸ್ಕೊಂಡಿದೆ, ಸೊ ಪಿಗ್ಮೆಂಟೆಡ್ ಸ್ಪಾಟ್ ಇದೆ, ಡಿಪಿಗ್ಮೆಂಟೇಷನ್ ಆಗಿದೆ ಆ ಭಾಗದಲ್ಲಿ ಅಂತ ಹೇಳಿದಾಗ, ಸೊ ವೆದರ್ ದರ್ ಇಸ್ ಅ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅಂತ ರೂಲ್ ಔಟ್ ಮಾಡಬೇಕಾಗತ್ತೆ, ಅಥವಾ ಹಿಸ್ಟ್ರಿ ಆಫ್ ಇಂಜುರಿ ಇದೆಯಾ ಅಥವಾ ಆಕ್ಸಿಡೆಂಟ್ ಇದೆಯಾ, ಸೊ ಹಿಸ್ಟ್ರಿ ಆಫ್ ಬರ್ನ್ ಇದೆಯಾ, ಸೊ ಅದಾದಮೇಲೆ ಈ ಥರ ಬಿಳಿ ಮಚ್ಚೆ ಕಾಣಿಸ್ತಿದೆಯಾ ಅಂತ ಹೇಳಿ ಖಂಡಿತ ಒಂದು ಹಿಸ್ಟ್ರಿ ತೊಗೊಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ನು ಕೆಲವರಲ್ಲಿ ಡ್ಯೂ ಟು ಒಂದು ವರ್ಮ್ ಇನ್ಫೆಸ್ಟೇಷನಿಂದ ಆಗಿರ್ಬೋದು, ಸೋಳುಗಳ ಸಮಸ್ಯೆಯಿಂದ ಆಗಿರ್ಬೋದು, ಸೊ ಮೋರ್ ಆಫ್ ಒಂದು ಟೀನಿಯಾ ವರ್ಸಿಕ್ಯುಲಾರಿಸ್ ಇರ್ಬೋದು, ಅಥವಾ ಪಿಟ್ರಿಯಾಸಿಸ್ ಆಲ್ಬಾ ಅಂತ ಹೇಳ್ತೀವಿ. ಸೊ ಈ ಥರ ಹಲವಾರು ಸ್ಕಿನ್ ಕಂಡೀಷನ್ಸ್ ಇರುತ್ತೆ. ವಿ ನೀಡ್ ಟು ಡಿಫ್ರೆನ್ಶಿಯೇಟ್ ಫ್ರಮ್ ವಿಟಿಲಿಗೋ ಅಂತ ಹೇಳ್ಬೋದು. ಸೊ ಅದರಿಂದ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ವಾರ್ಮ್ ಇನ್ಫೆಕ್ಷನ್ ಆಗಿದೆಯಾ? ಸೊ ಯೂಶಲಿ ಮಕ್ಕಳಲ್ಲಿ ಕಾಣಿಸ್ಕೊಂಡಾಗ ಸೊ ಒಂದು ವಾರ್ಮ್ ಇನ್ಫೆಕ್ಷನಿಂದ ಕೂಡ ಒಂದು ಹೈಪೋಪಿಗ್ಮೆಂಟೆಡ್ ಪ್ಯಾಚಸ್ ಅಲ್ಲಲ್ಲಿ ಕೂಡ ಕಾಣಿಸ್ಬೋದು. ಸೊ ಅದನ್ನು ವಿಟಿಲಿಗೋ ಜೊತೆ ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ. ಸೊ ಏನಾದ್ರು ವಾರ್ಮ್ ಇನ್ಫೆಕ್ಷನ್ ಇದ್ದಾಗ ಖಂಡಿತ ಅದನ್ನು ಕೂಡ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಡಿಫ್ರೆನ್ಸಿಯೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಫಿಸಿಕಲ್ ಎಕ್ಸಾಮಿನೇಷನ್ನಿಂದ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಖಂಡಿತ ಒಂದು ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಇರ್ಬೋದು. ಸೊ ಅಥವಾ ಒಂದು ಕೆಲವರಿಗೆ ಡ್ಯೂ ಟು ವೈಟಮಿನ್ D3 ಡೆಫಿಷಿಯನ್ಸಿಯಿಂದ ಆಗಲಿ ಕೂಡ ಸೊ ಈ ಥರ ಸ್ಕಿನ್ ಮೇಲೆ ಒಂದು ಹೈಪೋಪಿಗ್ಮೆಂಟೆಡ್ ಪ್ಯಾಚಸ್ ಕೂಡ ನೋಡ್ಬೋದು. ಸೊ ಡ್ಯೂ ಟು ಡೆಫಿಷಿಯನ್ಸಿಯಿಂದ ಆಗಿದೆ ಅಂತ ಹೇಳಿ ರೂಲ್ ಔಟ್ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್. ಯಾವುದೇ ಕಾಯಿಲೆ ಆದರೂ ಸರಿ ಅದನ್ನು ತಡೆಗಟ್ಟುವ ವಿಧಾನ ತಿಳ್ಕೊಂಡ್ರೆ ಎಷ್ಟೋ ಚಿಕಿತ್ಸೆ ತಗೊಳ್ಳೋದನ್ನ ತಡಿಬೋದಾಗುತ್ತೆ. ಸೊ ಪ್ರಮುಖವಾಗಿ ಈ ಒಂದು ತೊನ್ನಿನ ಸಮಸ್ಯೆ ಕೂಡ ಅಷ್ಟೇ, ಪ್ರಾರಂಭಿಕ ಹಂತದಲ್ಲಿ ಅದನ್ನು ಯಾವ ರೀತಿಯಾಗಿ ತಡೆಗಟ್ಟೋದು ಅಂತ ತಿಳ್ಕೊಂಡ್ಬಿಟ್ರೆ ಚಿಕಿತ್ಸೆ ತಗೊಳ್ಳೋದು ಕೂಡ ತಪ್ಪತ್ತೆ, ಆ್ಯಂಡ್ ಅದು ಕಾಂಪ್ಲಿಕೇಟೆಡ್ ಹಂತಕ್ಕೆ ಹೋಗೋದನ್ನು ಕೂಡ ತಪ್ಪಿಸ್ಬೋದಾಗುತ್ತೆ. ಸೊ ಪ್ರಮುಖವಾಗಿ ಈ ರೀತಿ ಎದುರಾಗುವಂತಹ ಸ್ಕಿನ್ ರಿಲೇಟೆಡ್ ಡಿಸೀಸ್ನ ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡ್ಬೋದು ಡಾಕ್ಟರ್? ಸೊ ಈಗ ಇಫ್ ದರ್ ಇಸ್ ಎ ಹೆರಿಡಿಟ್ರಿ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಬರೋ ಚಾನ್ಸಸ್ ಹೆಚ್ಚಿದೆ ಅಂತ ಹೇಳ್ಬೋದು. ಸೊ ಇನ್ನು ಪ್ರಿವೆನ್ಷನ್ ಅಂತ ಹೇಳಿದಾಗ ಫರ್ದರ್ ಸ್ಪ್ರೆಡಿಂಗ್ ಆಫ್ ಸ್ಪ್ಯಾಚಸ್ ಅಂತ ಹೇಳ್ತೀವಿ. ಸೊ ಈಗಷ್ಟೇ ಕಾಣಿಸ್ತಾ ಇದೆ 2 to 3 ಸ್ಪಾಟ್ಸ್ ಇದೆ, ಸೊ ಅದು ಸ್ಪ್ರೆಡ್ ಆಗ್ತಿದೆ, ದಿವಸದಿಂದ ದಿವಸಕ್ಕೆ ಚೇಂಜಸ್ ಆಗ್ತಿದೆ ಅಂತ ಹೇಳಿದಾಗ ಸೊ ಖಂಡಿತ ಅವರು ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಸೊ ಇದರಿಂದ ಫರ್ದರ್ ಸ್ಪ್ರೆಡಿಂಗ್ ಆಫ್ ಸ್ಪ್ಯಾಚಸ್ ಅಂತ ಹೇಳ್ತೀವಿ, ಅಂದರೆ ಬೇರೆ ಕಡೆ ಒಂದು ಸ್ಪ್ರೆಡ್ ಆಗೋದನ್ನು ಅವಾಯ್ಡ್ ಮಾಡುವಂಥದ್ದು. ಸೊ ಮತ್ತು ಆ ಚರ್ಮಕ್ಕೆ ಆ ಪಿಗ್ಮೆಂಟೇಷನ್ ಸ್ಪಾಟ್ಸ್ ಏನಿದೆ ಸೊ ಅದಕ್ಕೆ ಬಣ್ಣ ಬರೋದಕ್ಕೆ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಹೇಳ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಖಂಡಿತ ಅವರಿಗೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಆ ಪಿಗ್ಮೆಂಟ್ ಕೂಡ ವಾಪಸ್ ಬರ್ಬೋದು. ಸೊ ಇಟ್ ವಿಲ್ ಬಿ ಲೈಕ್ ಲಾಂಗರ್ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ಮತ್ತು ಫರ್ದರ್ ಸ್ಪ್ರೆಡ್ಡಿಂಗ್ ಇರ್ಬೋದು, ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಅಂದರೆ ವಿಟಿಲಿಗೋ ಇರುವಂಥ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದಾಗ ಮೋರ್ ಆಫ್ ಒಂದು ಸನ್ ಎಕ್ಸ್ಪೋಜರಿಂದ ಜಾಸ್ತಿ ಆಗುವಂಥದ್ದು, ಇನ್ ರೇರ್ ಕಂಡೀಷನಲ್ಲಿ ಡ್ಯೂ ಟು ವಿಟಿಲಿಗೋ ಇಂದ ಒಂದು ಸ್ಕಿನ್ ಕ್ಯಾನ್ಸರ್ನ ನೋಡುವಂಥದ್ದು, ಅಥವಾ ಡ್ಯೂ ಟು ಹಿಯರಿಂಗ್ ಲಾಸ್ ಆಗ್ಬೋದು ವಿಟಿಲಿಗೋ ಇಂದ. ಸೊ ಈ ಥರ ಒಂದು ಕಾಂಪ್ಲಿಕೇಶನ್ಸ್ನ ಕೂಡ ಪ್ರಿವೆಂಟ್ ಮಾಡ್ಬೋದು. ಎಸ್ ಡಾಕ್ಟರ್, ಒಬ್ರು ಕಾಲರ್ ಇಟ್ಟಿದ್ದಾರೆ, ಮಾತಾಡೋಣ. ಪ್ರದೀಪ್ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಸರ್. ಓಕೆ ಓಕೆ. ಹಲೋ, ನಮಸ್ತೆ, ಹೇಳಿ. ನನ್ನ ಮೂಗ್ ಮೇಲೆ ಸ್ವಲ್ಪ ಡಾರ್ಕ್ ಸರ್ಕಲ್ ಆಗಿತ್ತು, ಅದು ಈಗ ತುಂಬಾ ಜಾಸ್ತಿ ಆಗ್ತಾ ಇದೆ, ಅದೇನು ಪ್ರಾಬ್ಲಮ್ ಅಂತ? ಓಕೆ, ಮೂಗ್ ಮೇಲೆ ಡಾರ್ಕ್ ಸರ್ಕಲ್ ಆಗಿತ್ತಾ? ಮೊದಲು ಸ್ವಲ್ಪ ಇತ್ತು, ಅದು ಈಗ ಜಾಸ್ತಿ ಆಗ್ತಾ ಇದೆ ಮೇಡಮ್. ಈಗ ಪಿಗ್ಮೆಂಟೇಷನ್ ತರ ಆಗಿದೆಯಾ, ಅಂದ್ರೆ ಬ್ಲ್ಯಾಕ್ ಕಲರ್ ಆಗಿದೆಯಾ? ಬ್ಲ್ಯಾಕ್ ಕಲರ್ ಆಗ್ತಾ ಇದೆ ಮೇಡಮ್. ಓಕೆ, ಸ್ವಲ್ಪ ಇತ್ತು, ಅದು ಈಗ ಪೂರಾ ಮೂಗೆಲ್ಲ ತಗೊಂಡ್ಬಿಟ್ಟಿದೆ. ಓಕೆ, ಎಷ್ಟು ವಯಸ್ಸು ನಿಮಗೆ? ನಂದು 23 ಇದೆ ಮ್ಯಾಮ್. ಓಕೆ, ಫೈನ್. ಸೊ ಈಗ ಬರೀ ನೋಸಲ್ಲಷ್ಟೇ ಕಾಣಿಸಿದ್ಯಾ, ಚೀಕ್ಸ್ ಅಲ್ಲಿ ಏನು ಇಲ್ವಾ? ಇಲ್ಲ ಸರ್, ಇಲ್ಲ ಮೇಡಮ್, ಮೂಗ್ ಮೇಲೆ ಅಷ್ಟೇ ಇದೆ. ಓಕೆ, ನೋಡಿ, ಯೂಶಲಿ ಒಂದು ಸನ್ ಎಕ್ಸ್ಪೋಜರ್ ಏರಿಯಾಸ್ ಇರ್ಬೋದು, ಸೊ ಅಥವಾ ಪಿಗ್ಮೆಂಟೇಷನ್ ಆಗಿರ್ಬೋದು. ಸೊ ಇನ್ನು 23 ಇಯರ್ಸ್ ಅಂತ ಹೇಳ್ತಿದ್ದೀರಾ. ಸೊ ಖಂಡಿತ ಒಂದು ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ಆಗಿರ್ಬೋದು, ಸೊ ಅಥವಾ ಫೋಟೋ ಎಕ್ಸ್ಪೋಜರಿಂದ ಆಗಿರ್ಬೋದು. ಸೊ ಫೋಟೋ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಮೋರ್ ಆಫ್ ಒಂದು ಸನ್ ಎಕ್ಸ್ಪೋಜರ್ಗೆ ಇದ್ದಾಗ ಸೊ ಈ ಥರ ಪಿಗ್ಮೆಂಟೇಷನ್ ಆಗುವಂಥದ್ದು ಕೂಡ ಸ್ಪ್ರೆಡ್ ಆಗ್ತಾ ಹೋಗ್ಬೋದು. ಸೊ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಮೆಡಿಸಿನ್ಸ್ ಇದೆ. ಸೊ ಒಂದು ಹೈಪರ್ ಪಿಗ್ಮೆಂಟೇಷನಿಂದ ಮತ್ತೆ ನಿಮಗೆ ಸ್ಪ್ರೆಡ್ ಆಗೋದು, ಸೊ ಅದು ಒಂದು ಆಡ್ ಆಗಿ ಕಾಣಿಸುವಂಥದ್ದು, ಸೊ ಕಾಸ್ಮೆಟಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಖಂಡಿತ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಮಾಡ್ಬೋದು, ಸೇಫ್ ಆ್ಯಂಡ್ ನ್ಯಾಚುರಲ್ ಇರುತ್ತೆ, ಮತ್ತು ಫರ್ದರ್ ಸ್ಪ್ರೆಡ್ಡಿಂಗ್ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ವಿಟಿಲಿಗೋ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸ್ಪೆಷಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಯಾವೆಲ್ಲ ರೀತಿಯ ಚಿಕಿತ್ಸಾ ವಿಧಾನಗಳಿದೆ ತಿಳಿಸಿ ಡಾಕ್ಟರ್. ಸೊ ಖಂಡಿತ ಹೋಮಿಯೋಕೇರಲ್ಲಿ ಅಂತ ಹೇಳಿದಾಗ ಸೊ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ವಿಟಿಲಿಗೋ ಎಷ್ಟು ಭಾಗ ಆವರಿಸಿದೆ, ಸೊ ಕೆಲವರಿಗೆ ಆಲ್ಮೋಸ್ಟ್ ಒಂದು ಇಡೀ ದೇಹದ ಭಾಗವನ್ನು ಆವರಿಸಿದಾಗ ಸೊ ಖಂಡಿತ ಲಿಮಿಟೆಡ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಆ ಟೈಮಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಟ್ಟಾಗ ಸೊ ಫರ್ದರ್ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡುವಂಥದ್ದು. ಸೊ ವಿಟಿಲಿಗೋ ಏನು ಪ್ರೋಸೆಸ್ ಆಗ್ತಾ ಇರುತ್ತೆ, ಆಲ್ರೆಡಿ ಸ್ಪ್ರೆಡ್ ಆಗಿದೆ, ಇಡೀ ದೇಹನ ಆವರಿಸಿದೆ ಅಂತ ಹೇಳಿದಾಗ ಸೊ ಇಟ್ ವಿಲ್ ಟೇಕ್ ಲಾಂಗರ್ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಆ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡುವಂಥದ್ದು. ಸೊ ಇನ್ನು
ಕೆಲವರಿಗೆ ಈಗ ಸ್ಪ್ರೆಡ್ ಆಗ್ತಿದೆ, ಸ್ವಲ್ಪ ಸ್ಪ್ಯಾಚಸ್ ಇದೆ, ಸೊ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡಿದ್ದೀವಿ ಅಂತ ಅಂದರೂ ಕೂಡ ಸೊ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ನ್ಯಾಚುರಲ್ ಇರುತ್ತೆ. ಸೊ ಮತ್ತು ಯಾವುದೇ ರೀತಿ ಒಂದು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸೊ ಫರ್ದರ್ ಸ್ಪ್ರೆಡಿಂಗ್ ಆಫ್ ಪ್ಯಾಚಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ಅವಾಯ್ಡ್ ಆಗುವಂಥದ್ದು. ಸೊ ಮತ್ತಷ್ಟು ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಡಯಟ್ ಆ್ಯಂಡ್ ಎಕ್ಸಸೈಸ್ ಇರ್ಬೋದು. ಸೊ ಅದ್ರ ಜೊತೆ ಇಫ್ ದೇರ್ ಇಸ್ ಅನ್ ಅಂಡರ್ಲೈನ್ ಡಿಸೀಡರ್ಸ್, ಸೊ ಈಗ ವಿಟಿಲಿಗೋ ಜೊತೆ ಅವರಿಗೆ ಒಂದು ಥೈರಾಯ್ಡ್ ಸಮಸ್ಯೆ ಇದೆ, ಸೊ ಅಥವಾ ಹೈಪರ್ ಟೆನ್ಷನ್ ಇದೆ, ಡಯಾಬಿಟಿಕ್ ಇದೆ ಅಂತ ಹೇಳಿದಾಗ ಸೊ ಅಂಡರ್ಲೈನ್ ಡಿಸೀಸ್ ಆಲ್ಸೋ ಬಿ ಅಂಡರ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಕಂಟ್ರೋಲ್ ಆಗುತ್ತೆ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಹಾರ್ಮೋನಲ್ ವೇರಿಯೇಷನ್ಸ್ ಇಂದ ಅಥವಾ ವಿಟಮಿನ್ಸ್ ಡೆಫಿಷಿಯನ್ಸಿ ಇಂದ ಕೂಡ ಈ ಒಂದು ಸಮಸ್ಯೆ ಅತಿ ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿ ಲೈಫ್ ಸ್ಟೈಲ್ ಇರಬೇಕಾಗುತ್ತೆ, ಸೊ ಫುಡ್ ಮೆಡಿಕೇಶನ್ಸ್ ಹೇಗೆಲ್ಲ ತಗೊಳ್ಬೇಕು ತಿಳಿಸಿ ಡಾಕ್ಟರ್. ಸೊ ಇನ್ ಕೇಸ್ ಆಫ್ ವಿಟಿಲಿಗೋನಲ್ಲಿ ಒಂದು ಸೋರ್ ಐಟಮ್ಸ್ ಅಂತ ಹೇಳಿದಾಗ ಸಿಟ್ರಿಕ್ ಫ್ರೂಟ್ಸ್ ಇರ್ಬೋದು, ಸೊ ಲೆಮನೇಡ್ಸ್ ಇರ್ಬೋದು, ಸೊ ಆರೆಂಜ್ ಇರ್ಬೋದು. ಸೊ ಇಂಥದ್ದನ್ನು ತೊಗೊಂಡಾಗ ಸೊ ಕೆಲವು ಟೈಮಲ್ಲಿ ಜಾಸ್ತಿ ಆಗುವಂಥದ್ದು ಸೋರ್ ಫುಡ್ ಅಂತ ಹೇಳ್ತೀವಿ. ಸೊ ಇಂಥದ್ದನ್ನು ಅವಾಯ್ಡ್ ಮಾಡುವಂಥದ್ದು. ಸೊ ಮೋರ್ ಆಫ್ ಒಂದವರು ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಳ್ಳೋದಿರ್ಬೋದು, ಸೊ ವೈಟಮಿನ್ ರಿಚ್ ಫುಡ್ ತೊಗೊಳ್ಳೋದಿರ್ಬೋದು. ಸೊ ಇಂಥದ್ದನ್ನು ಹೆಚ್ಚಾಗಿ ಸೇವಿಸ್ತಾ ಇರಬೇಕಾಗತ್ತೆ. ಸೊ ಈಗ ಕೆಫಿನ್ ರಿಲೇಟೆಡ್ ಇರ್ಬೋದು ಅಥವಾ ಏರಿಯೇಟೆಡ್ ಡ್ರಿಂಕ್ಸ್ ಇರ್ಬೋದು, ಸೊ ಇಂಥದ್ದನ್ನು ಸ್ಟಾಪ್ ಮಾಡೋದು. ಸೊ ಮೋರ್ ಆಫ್ ಒಂದು ಮೆಡಿಟೇಷನ್ ಇರ್ಬೋದು. ಸೊ ಮೆಂಟಲಿ ಅವ್ರು ಸ್ಟ್ರೆಸ್ ಆಗಿಲ್ಲ ಅಂತ ಹೇಳಿದಾಗ ಖಂಡಿತ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್, ವಿಟಿಲಿಗೋ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು. ಅಡ್ರೆಸ್ ಕಾರ್ಡ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ರಶ್ಮಿ ಎಂಪಿ, ಹೋಮಿಯೋಪತಿ ವೈದ್ಯರು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ವಿಭಾಗ, ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಜಯನಗರ ಹಾಗೂ ಇಂದಿರಾನಗರದಲ್ಲಿ ಶಾಖೆಗಳಿವೆ. ಅದಲ್ಲದೆ ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಬಳ್ಳಾರಿ, ಬೆಳಗಾವಿ, ವಿಜಯಪುರ, ಹಾಸನ, ಬೀದರ್ನಲ್ಲಿಯೂ ಶಾಖೆಗಳಿವೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 1800 108 1212.